ಹಲೋ ಗಾಯ್ಸ್, ಎಲ್ರಿಗೂ ಜನನಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋದಕ್ಕೆ ಬಂದಿದ್ದೀನಪ್ಪ ಅಂತಂದ್ರೆ, ರಾಯರ ಫೋಟೋಗಳಿಗೆ ಮತ್ತು ವಿಗ್ರಹಗಳಿಗೆ ಗಂಧವನ್ನೇ ಯಾಕೆ ಹಚ್ಚಬೇಕು, ಜೊತೆಗೆ ಊದ್ಬತ್ತಿಯನ್ನ ಯಾಕೆ ಹಚ್ಚಬಾರ್ದು ಅಂತ ಹೇಳೋದಿಕ್ ಬಂದಿದ್ದೀನಿ. ಸೊ ಇದಂತೂ ತುಂಬಾ ಜನರ ಭಕ್ತರಿಗೆ ಇರುವಂತಹ ಒಂದು ಪ್ರಶ್ನೆ. ಸೊ ಇದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡೋದಕ್ಕಂತ ಬಂದಿದ್ದೀನಿ. ನನಗೆ ಎಷ್ಟು ತಿಳಿದಿದೆಯೋ ನಾನು ಅಷ್ಟೊಂದು ಮಾತ್ರ ಹೇಳ್ತೀನಿ. ಸೊ ಕೇಳಿ, ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಗಂಧವನ್ನೇ ಯಾಕೆ ಹಚ್ಚಬೇಕು ಮತ್ತು ಊದ್ಬತ್ತಿಯನ್ನ ಯಾಕೆ ಹಚ್ಚಬಾರ್ದಪ್ಪ ಅಂತಂದ್ರೆ, ಗಂಧ ಅಥವಾ ಚಂದನವು ಹಿಂದೂ ಸಂಪ್ರದಾಯದಲ್ಲಿ ಪವಿತ್ರತೆ, ಶಾಂತಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ಹೌದು, ಇದಂತೂ ಗೊತ್ತೇ ಇದೆ ನಮಗೆ. ದೇವರಿಗೆ ಹಾಗೂ ಮಹಾನುಭಾವರಿಗೆ ಗಂಧ ಸಮರ್ಪಿಸುವುದು ಬಹಳ ಪುರಾತನದ ಸಂಪ್ರದಾಯವೇ ಆಗಿದೆ. ಸೊ ನಮ್ಮಲ್ಲಿ ಇನ್ನೂ ಹಲವರು ರಾಯರ ಫೋಟೋಗಳಿಗೆ ಅಥವಾ ವಿಗ್ರಹಗಳಿಗೆ ಅರಿಶಿನ, ಕುಂಕುಮ ಹಚ್ಚುವ ಪರಂಪರೆಯನ್ನು ಇಟ್ಕೊಂಡಿರೋದನ್ನು ನಾವು ನೋಡ್ತೀವಿ. ಸೊ ಆದ್ರೆ ಇದು ಶಾಸ್ತ್ರದ ದೃಷ್ಟಿಯಿಂದ ತಪ್ಪು. ಯಾಕಪ್ಪ ಅಂತಂದ್ರೆ, ಗುರು ರಾಘವೇಂದ್ರ ಸ್ವಾಮಿಗಳು ಸಂಸಾರ ತ್ಯಜಿಸಿ ಸನ್ಯಾಸ ಜೀವನವನ್ನೇ ಸ್ವೀಕರಿಸಿದರು. ಅವರು ವೈರಾಗ್ಯ ಮಾರ್ಗದಲ್ಲಿ ನಮಗೆ ತಾವು ಮೀಸಲಿಟ್ಟವರು. ಸೊ ಅವರು ಭಕ್ತಿಗೆ ಇಚ್ಛಿಸುವುದು, ಭಕ್ತಿ ಮತ್ತು ಶ್ರದ್ಧೆ ಮತ್ತು ಸಾತ್ವಿಕತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಸೊ ಅದರ ಕಾರಣದಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಅರಿಶಿನ, ಕುಂಕುಮ ಇಡಲೇಬಾರದು. ಶ್ರೀಗಂಧವನ್ನಿಟ್ಟು ಪೂಜಿಸಬೇಕು. ಸರಿನಾ? ರಾಯರಿಗೆ ಮಾತ್ರವಲ್ಲ, ಅದೇ ಯಾವುದೇ ಸನ್ಯಾಸಿಗಳ ಫೋಟೋ, ಗುರುಗಳ ಫೋಟೋಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಲೇಬಾರದು, ಗಂಧವನ್ನೇ ಹಚ್ಚಬೇಕು. ಸೊ ಗಂಧವು ಅಥವಾ ಚಂದನವು ಹಿಂದೂ ಸಂಪ್ರದಾಯದಲ್ಲಿ ಪವಿತ್ರತೆ, ಶಾಂತಿ, ಭಕ್ತಿಯ ಸಂಕೇತವಾಗಿದೆ ಅಂತ ಗೊತ್ತು. ರಾಘವೇಂದ್ರ ಸ್ವಾಮಿಗಳು ಶ್ರೀಹರಿಯ ಪರಮ ಭಕ್ತರು. ಆದ್ದರಿಂದ ಅವರಿಗೆ ಗಂಧ ಅರ್ಪಿಸುವುದು ಅವರ ಮೇಲಿನ ಗೌರವ, ಭಕ್ತಿ ಮತ್ತು ಶರಣಾಗತಿಯನ್ನು ವ್ಯಕ್ತಪಡಿಸುವ ಒಂದು ವಿಧಾನವಾಗಿದೆ ಅಂತಾನೆ ಹೇಳ್ತಾರೆ. ಇನ್ನೊಂದೆಡೆ ನೋಡುವುದಾದ್ರೆ, ರಾಯರ ಬೃಂದಾವನಕ್ಕೆ ಗಂಧ ಅರ್ಪಿಸುವಾಗ ನಮ್ಮ ಮನಸ್ಸು ಸಹ ಶಾಂತವಾಗುತ್ತದೆ ಮತ್ತು ಭಕ್ತಿ ಭಾವವು ಹೆಚ್ಚಾಗುತ್ತದೆ. ಬೇಕಂದ್ರೆ ನೀವು ಫೋಟೋಗಳಿಗೆ, ವಿಗ್ರಹಗಳಿಗೆ ಗಂಧವನ್ನು ಅರ್ಪಿಸುವಾಗ ಇದನ್ನ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಆದ ಕಾರಣ ರಾಯರಿಗೆ ಭಕ್ತರು ಗಂಧವನ್ನು ಇಟ್ಟು ತಮ್ಮ ಕಷ್ಟಗಳು ದೂರವಾಗಲಿ, ಗುರು ರಾಯರ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸಿಕೊಳ್ತಾರೆ. ಊದ್ಬತ್ತಿಯನ್ನು ಹಚ್ಚುವುದಿಲ್ಲ ಯಾಕಪ್ಪ ಅಂತಂದ್ರೆ, ಇದಕ್ಕೆ ಸ್ವಲ್ಪ ಕಾರಣಗಳಿವೆ. ಸೊ ನಾನು ಹೇಳ್ತೀನಿ. ಇದಕ್ಕೆ ಕಾರಣಗಳು ಏನಪ್ಪಾ ಅಂತಂದ್ರೆ, ಇದು ಗುರು ಪರಂಪರೆಯ ಆಚರಣೆವಾಗಿದೆ. ಸೊ ರಾಘವೇಂದ್ರ ಮಠದ ಕೆಲವು ಸಂಪ್ರದಾಯಗಳಲ್ಲಿ ಬೃಂದಾವನದ ಮುಂದೆ ಊದ್ಬತ್ತಿಯನ್ನು ನೇರವಾಗಿ ಸಮರ್ಪಿಸುವ ಪದ್ಧತಿ ಇಲ್ಲವೇ ಇಲ್ಲ. ಸೊ ಗಂಧ ಮತ್ತು ತುಳಸಿ ಮಾಲೆಗೆ ಹೆಚ್ಚಿನ ಪ್ರಾಮುಖ್ಯತೆಯಲ್ಲಿ ಕೊಡ್ತಾರೆ. ಸೊ ಇನ್ನೊಂದು ರೀಸನ್ ಬಂದೇನಪ್ಪ ಅಂತಂದ್ರೆ, ಹೊಗೆಯನ್ನು ತಪ್ಪಿಸುವುದಕ್ಕೋಸ್ಕರ ಊದ್ಬತ್ತಿಯಿಂದ ಉಂಟಾಗುವಂತಹ ಹೊಗೆಯನ್ನು ಬೃಂದಾವನದ ಬಳಿ ಬಳಸಬಾರದು ಎಂಬ ಆಚರಣೆಯನ್ನು ಕೆಲವು ಮಠಗಳಲ್ಲಿ ಕೂಡ ಪಾಲಿಸ್ತಾರೆ. ಸೊ ಅದು ಇನ್ನೊಂದೇನಪ್ಪ ಹೇಳ್ತಾರೆ, ಶಾಸ್ತ್ರಕ್ಕಿಂತ ಸಂಪ್ರದಾಯ. ಸೊ ಊದ್ಬತ್ತಿ ಹಚ್ಚಬಾರದು, ಎದಕ್ಕಂದ್ರೆ ಎಲ್ಲೆಡೆ ಅನ್ವಯಿಸುವ ಸ್ಪಷ್ಟ ಶಾಸ್ತ್ರೀಯ ನಿಷೇಧವಿದೆ ಎಂದು ಹೇಳಲಾಗುವುದು. ಇದು ಮುಖ್ಯವಾಗಿ ಗುರು ಪರಂಪರೆ ಮತ್ತು ಮಠದ ಆಚರಣೆಯ ವಿಷಯವಾಗಿದೆ. ಸೊ ಆದ್ದರಿಂದ ರಾಯರ ಸೇವೆ ಮಾಡುವಾಗ ನೀವು ಹೋಗುವ ಮಠ ಅಥವಾ ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸುವುದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿವರೆಗೂ ನೀವು ಕೇಳುವಂತ ಇಷ್ಟು ಮಾಹಿತಿಯು ನಿಮ್ಗೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರು ರಾಯರ ನಿಮ್ಮ ಕೃಪೆ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ